ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನಂತೂ ನಿಮ್ಮ ಆಶೀರ್ವಾದದಿಂದ ನಿಜವಾಗ್ಲೂ ಚೆನ್ನಾಗಿದ್ದೀನಿ. ಇದು ನನ್ನ ಮೊದಲ ಯೂಟ್ಯೂಬ್ ವ್ಲಾಗ್ ಗೈಸ್. ಒಂದ್ ಕಡೆ ನರ್ವಸ್ಸು, ಒಂದ್ ಕಡೆ ಭಯ, ಎಲ್ಲ ಒಟ್ಟೊಟ್ಟಿಗೆ ಐತೈತೆ. ಈ ಜರ್ನಿಲಿ ನನ್ನ ಜೊತೆ ಸದಾ ನಿಮ್ಮ ಬೆಂಬಲ ಇರುತ್ತೆ, ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಹಂಗಿರೋದಕ್ಕೆ ಕಾರಣನೇ ನೀವು. ಇನ್ಸ್ಟಾಗ್ರಾಮಲ್ಲಿ ಈಗ 52K ಫಾಲೋವರ್ಸ್ ಇದ್ದಾರೆ. ಅದು ಎಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ಮಿಂದನೇ 52K ಫಾಲೋವರ್ಸ್ ಆಗಿರೋದು. ಅದೇ ಪ್ರೀತಿನ ಈಗ ಯೂಟ್ಯೂಬ್ ಚಾನಲ್ಗೂ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಗೈಸ್. ಅದಾಗುತ್ತೆ, ನಿಮ್ಮಿಂದ ಮಾತ್ರ ಸಾಧ್ಯ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೀನಿ, ಅದು ಬೇರೆ ಪ್ರಶ್ನೆ. ವಿಡಿಯೋ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡು ವಾಯ್ಸ್ ಕೊಟ್ಕೊಬಿಡ್ಬೋದು, ಅದು ಭಯ ಆಗಲ್ಲ. ಡೈರೆಕ್ಟ್ ಕ್ಯಾಮ್ರಾ ಮುಂದೆ ಫೇಸ್ ಟು ಫೇಸ್ ಮಾತಾಡಬೇಕು ಅಂದರೆ ಸ್ವಲ್ಪ ಒಳಗಡೆ ಭಯ ಆಗುತ್ತೆ ಗೈಸ್. ಈಗ ಏನಪ್ಪ ವಿಷಯ ಅಂತಂದರೆ, ಇವತ್ತು ನಮ್ಮ ಅಪ್ಪಾಜಿ ನಮ್ಮ ಅಕ್ಕಂದು, ನಮ್ಮ ಅಕ್ಕ ಅಂತಂದರೆ ನಮ್ಮ ಅಮ್ಮ. ಸುಮಾರು ಜನ ಕೇಳಿದ್ದೀರಾ ನೀವು ಅಮ್ಮ ಇಲ್ವಾ ಅಂತ. ಇಲ್ಲ, ನಮ್ಮ ಅಕ್ಕನ ನಾನು ಅಮ್ಮ ಅಂತ ಸಾರಿ. ಅಯ್ಯೋ ತಲೆ ಕೆಟ್ಟಬಿಟ್ಟೈತೆ ನನಗೆ. ಸಾರಿ ಗೈಸ್, ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೇಳ್ತೀನಿ. ನಮ್ಮ ಅಕ್ಕ ಅಂತಂದ್ರೆ ನಮ್ಮಮ್ಮ, ನನ್ನ ಎತ್ತ ತಾಯಿ. ನಮ್ಮ ಅಮ್ಮನ ನಾನು ಅಕ್ಕ ಅಂತ ಕರಿತೀನಿ. ಇವತ್ತು ನಮ್ಮ ಅಪ್ಪಾಜಿನ ಮತ್ತೆ ನಮ್ಮ ಅಕ್ಕಂದು 24ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಅದು ನನಗೆ ನೈಟ್ ನಮ್ಮ ಅಪ್ಪಾಜಿ ಹೇಳ್ದಾಗ ಗೊತ್ತಾಯಿತು, ನನಗೆ ಗೊತ್ತಿರಲಿಲ್ಲ. ಹೆಂಗೆ ಗೊತ್ತಾಯಿತು ಅಂತಂದರೆ, ನೈಟ್ ನಮ್ಮ ಅಕ್ಕ ಚಳಿಗೆ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಬೋಂಡ ಮಾಡಿದ್ರು. ತಗೋಗಿ ಬೋಂಡ ಕೊಟ್ಟಾಗ, ಯಾಕೆ ಇವತ್ತು ಮಾಡಿದೆ, ನಾಳೆಗೆ ಮಾಡ್ಬೋದಿತ್ತಲ್ಲ, ನಾಳೆ ಅದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ ಅಂತ ನಮ್ಮ ಅಪ್ಪಾಜಿ ಅಂತು. ಆವಾಗ ಒಂದು ಐಡಿಯಾ ಬಂದಿದ್ದು ನನಗೆ. ಅದೇ ನೈಟೇನೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಗೊತ್ತಾದಾಗ ನನ್ನ ಅಣ್ಣ ಅನ್ಸ್ಕೊಂಡನು. ನಮ್ಮ ಅಣ್ಣ ಪೃಥ್ವಿಗೆ ಫೋನ್ ಮಾಡಿಬಿಟ್ಟು, ಪೃಥ್ವಿ ನಾಳಿಕೆ ಅಪ್ಪಾಜಿ ಹಾಕೊಂಡು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿದ್ರೆ, ನನ್ನ ಮಗಂಗೆ ಹೆಂಗೆ ಕೇಳ್ಸೈತೆ ಅಂದರೆ, 24 ವರ್ಷದ ಮಗ ಹುಟ್ಟುತ್ತಾ ಅಂತ ಕೇಳ್ತವ್ರೆ. ಏನು ಹೇಳೋಣ ಅವನಿಗೆ. ನಮ್ಮ ಅಪ್ಪಾಜಿ ಮುಂದೆ ವೀಡಿಯೋ ಮಾಡ್ಕೊಳಕ್ಕೆ ಭಯ ಆಯ್ತದೆ, ಅದೇನೋ ಗೊತ್ತಿಲ್ಲ, ಸಖತ್ ಭಯ ನಮ್ಮ ಅಪ್ಪಾಜಿ ಮುಂದೆ ವೀಡಿಯೋ ಮಾಡೋಕ್ಕೆ. ನಮ್ಮ ಅಪ್ಪಾಜಿ ಗೊತ್ತು ವೀಡಿಯೋ ಮಾಡ್ತಾಳೆ ಅಂತ, ಆದರೆ ನನಗೆ ನಮ್ಮ ಅಪ್ಪಾಜಿ ಮುಂದೆ ವೀಡಿಯೋ ಮಾಡೋಕ್ಕೆ ಭಯ ಆಯ್ತದೆ. ಈಗ ಕೇಕ್ಗೆ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀವಿ, ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಆದರೆ ನಮ್ಮ ಅಕ್ಕ ನಮ್ಮ ಅಪ್ಪಾಜಿಗೆ ಇಷ್ಟ ಆಗಲ್ಲ, ಅಷ್ಟಾಗಿ ಕೇಕ್ ಕಟ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದು ಮಾಡ್ಸೋಣ ಅಂತ ನಾನು ಏನೇನೋ ದೊಡ್ಡದಾಗಿ ಜೋರಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಇಲ್ಲಿಗೆ ಇವರಿಬ್ರು ಗಂಡ ಹೆಂಡ್ತಿ ಹೊಲ್ತಕ್ಕೋಗಿದ್ದು ಬರೋ ಗ್ಯಾಪಲ್ಲಿ ಏನೋ ಕ್ಯಾತೆ ಆಡ್ಕೊಬಿಟ್ಟವ್ರೆ. ನಮ್ಮ ಅಕ್ಕ ನೋಡಿದ್ರೆ ವಿಡಿಯೋ ಮಾಡಬೇಕು ಅಂತ ಹೇಳಿದಕ್ಕೆ, ನನ್ನ ಕ್ಯಾಮ್ರಾದಲ್ಲಿ ಹಿಡಿಬೇಡ ನೀನು ನಿಮ್ಮ ಅಪ್ಪಾಜಿ ಏನಾರ ಮಾಡ್ಕೊಳ್ಳಿ, ನನ್ನ ವೀಡಿಯೋದಲ್ಲಿ ಹಾಕ್ಬೇಡ ನೀನು ಅಂತ ಫುಲ್ಲು ಸ್ಟ್ರಿಕ್ಟಾಗಿ ನಮ್ಮ ಅಕ್ಕ ಹೇಳ್ಬಿಟ್ಟೈತೆ. ಅದು ಏನಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಫಸ್ಟ್ನೇ ವ್ಲಾಗಲ್ಲೇ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಪೂರ್ತಿ ಮೂಡೆಲ್ಲ ಹಾಳಾಗೋಯ್ತು. ಆಮೇಲೆ ಅದು ಏನಾರ ಅಲ್ಲಿ ಇವತ್ತು ಹೆಂಗಾರ ಮಾಡಿ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಊರೊಳಗಡೆ ಇರೋ ನಮ್ಮ ಅಪ್ಪ ನಮ್ಮವ್ವ ಅಂತಂದರೆ ನಮ್ಮ ಅಪ್ಪಾಜಿಯವರ ಅಪ್ಪ ಅಮ್ಮನ್ನ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಕೇಕ್ ಎಲ್ಲ ಕಟ್ ಮಾಡೋದು ಇಷ್ಟ ಆಗಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಿ ಇದಕ್ಕೆಲ್ಲ ಅಂತ ನಮ್ಮವ್ವ ಮಕ್ಕಗಿದ್ದಾಳೆ. ಆದ್ರೂ ಇನ್ನೊಂದೇನು ಅಂತಂದರೆ, ನಮ್ಮ ಅಪ್ಪಾಜಿ ನಮ್ಮ ಅಪ್ಪ ನಮ್ಮವ್ವ ಅಂದರೆ ನಮ್ಮ ಅಜ್ಜಿ ತಾತ ಅವ್ರ ಜೊತೆ ಮಾತಾಡಲ್ಲ. ಅದು ಯಾಕೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದು ಏನಾರ ಅಲ್ಲಿ ಇವತ್ತು ಹೆಂಗಾರ ಮಾಡಿ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಏನಾಗುತ್ತೆ ನೋಡೋಣ ಅಷ್ಟೇ, ಬರ್ರಿ ಗಾಯ್ಸ್. ಆಗಲೇ ಟೈಮ್ ಬಂದು 5 ಗಂಟೆ ಐತೈತೆ. ಬೆಳಗ್ಗೆಯಿಂದ ನಮ್ಮ ಅಕ್ಕಂಗೆ ವಿಶ್ ಮಾಡಿದ್ದೀನಿ ಹೊರತು ನಾನು ಏಕ್ತಿಗೆ ನಮ್ಮ ಅಪ್ಪಾಜಿಗೆ ವಿಶ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನನಗೆ ಅಷ್ಟೊಂದು ಮೀಟ್ರಿಲ್ಲ. ನಮ್ಮ ಅಪ್ಪಾಜಿ ಏನಿಲ್ಲ ವಿಶ್ ಮಾಡಿದ್ರು ನೆಗಾಡ್ದು ಸುಮ್ಮನೆ ಇದ್ದೆ. ಆದರೆ ನನಗೆ ಧೈರ್ಯ ಸಾಲಲ್ಲ, ಅದೇನೋ ಗೊತ್ತಿಲ್ಲ. ನಮ್ಮ ಅಪ್ಪಾಜಿ ಕಣ್ಣಲ್ಲೇ ಎದುರಿಸೋದು ನಮ್ಮ ಅಷ್ಟೊಂದು ಭಯ. ಈಗ ನಮ್ಮ ಅಪ್ಪಾಜಿನ ಕರ್ಕೊಂಡೋಗಿ ಹೊಲ್ದ ಹತ್ರ ಬಿಡಬೇಕು ಎಮ್ಮೆ ಹಿಡ್ಕೊಬರೋಕ್ಕೆ. ಅಲ್ಲಿಂದ ಬಂದಮೇಲೆ ನಮ್ಮ ಅಪ್ಪಾಜಿ ಎಮ್ಮೆ ಹಿಡ್ಕೊಬಂದು ನಮ್ಮ ಅಕ್ಕ ಹಾಲು ಕರೆದು ಅದೆಲ್ಲ ಆದಮೇಲೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಸ್ಬೇಕು. ಅವ್ರಿಗೆ ಗೊತ್ತಿಲ್ಲ, ನಾನು ಹೋಗಿ ಕೇಕ್ ತಗೊಬರ್ಬೇಕು. ನಮ್ಮ ಅಕ್ಕ ಆಚೆ ಐತೆ. ಈಗ ನಮ್ಮ ಅಪ್ಪಾಜಿನ ಹೊಲ್ದ ಹತ್ರ ಬಿಡ್ಬೇಕಾದ್ರೆ ವಿಶ್ ಮಾಡ್ತೀನಿ. ಇವಾಗ ಇನ್ನೊಂದ್ಸಲ ನಮ್ಮ ಅಕ್ಕನಿಗೆ ವಿಶ್ ಮಾಡೋಣ, ಏನು ಅನ್ನುತ್ತೆ ನೋಡೋಣ ಬನ್ನಿ. ವೆಡ್ಡಿಂಗ್ ಆ್ಯನಿವರ್ಸರಿ ಬೇಗ ಸ್ನಾನ ಮಾಡಿ ರೆಡಿ ಆಗೋದು ಬಿಟ್ಬಿಟ್ಟು ಇನ್ನೂ ಹೆಂಗೆ ನಿಂತಿದ್ದೀವಿ ನೋಡು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದು. ಅಯ್ಯೋ ಥ್ಯಾಂಕ್ಸ್ ಹೇಳ್ಬಿಡ್ತಾ ನಮ್ಮ ಅಪ್ಪನಿಗೆ ಹೇಳ್ಬೇಕು. ಈ ಗಾಡಿ ಕೀ ಕೊಡ್ತಾ ಇದ್ದೀನಿ, ಇವಾಗ ವಿಶ್ ಮಾಡ್ತೀನಿ. ಅಪ್ಪಾಜಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಮಗಳೇ ಅನ್ನೋ ಮಾತಿನಲ್ಲಿ ನಿನ್ನ ಮಮತೆ ತಿಳಿದಿದೆ. ತಾಯಿ ಮಾತ್ರ ತವರಲ್ಲ, ತಂದೆ ಇರದೆ. ಮಗಳು ಮಗಳು ನಾಯಿ ಮಾಡೋರ್ಗೆ ಬಾಟ್ಲಿಸಿ
ಮಾಡಿ ಹಾಯ್ ಮಾಡಿ ಹಾಯ್ ಬರ್ರಿ ಈಗ ಸಂಜೆಗೆ ನಮ್ಮ ಅಕ್ಕ ಮಕ್ಕ ತೊಳ್ದಿಲ್ಲ ಅಂತೇಳಿ ಪಾಪ ಮತ್ತರಿಂದ ಏನ್ ಮಾಡ್ತಿದೆ ಗೊತ್ತೇ ಇವತ್ತು ನಿನ್ ಮಗ ಸೊಸೆದು ಏನು ಜಗಳ ಅಲ್ಲಕಣಿಯವ್ವ ಜಗಳ ಅದ್ರಲ್ಲೇ ಇರು 24 ವರ್ಷ ಆಯ್ತಂತೆ ಮದ್ವೆ ಆಗಿ ಈಗ ಬರ್ಬೇಕು ನಾನ್ ಬರಲ್ಲ ಯಾಕೆ ಬರಲ್ಲ ಅದೇ ಕಷ್ಟ ಸುಖ ಹೇಳ್ತಾನೆ ಈಗ ಬಾರವ ಬರಲ್ಲ ಅವ್ವ ಬಾರವ ನಮ್ಮ ಅಪ್ಪ ಬೇರೆ ಇಲ್ಲ ಗೈಸ್ ಯಾಕಡಿಗೆ ಹೋಯ್ತೋ ಗೊತ್ತಿಲ್ಲ ನಮ್ಮವ್ವ ನಮ್ಮ ಬೋರಿಗೆ ಒಪ್ಕೋತಾ ಇಲ್ಲ ಬಾ ಅಂತ ಅಂದ್ರೆ ಬರ್ತಾ ಇಲ್ಲ ನಾನು ಏನ್ ಮಾಡೋಣ ನಾನು ಕರಿಯಷ್ಟು ಕರ್ದೆ ನಮ್ಮ ಅಪ್ಪನ ಕರೆದ್ರು ನಮ್ಮ ಅಪ್ಪನೂ ಉಗಿಯುತ್ತೆ ಬೇಡ ಏನು ಬೇಡ ಹೋಗಿ ಹಂಗೆ ಹಿಂಗೆ ಅಂತ ಬೈತದೆ ನಮ್ಮ ಅಪ್ಪನೂ ಬರಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಆದರೆ ಕರ್ಕೊಂಡು ಹೋಗ್ತೀನಿ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇದು ಈ ಗಂಡು ಓದ್ಕೊಂಡ್ರೆ ಓಡ್ತದೆ ಬಾರ ಇಲ್ಲ ನನ್ನ ಮಗನೇ ಹಿಡ್ಕೊ ಹೇಳ್ಕೊಡ್ತೀನಿ ನಿಂತ್ಕಲ್ಲ ವಿಡಿಯೋ ಓಯ್ ಬೈತಾರೆ ತಿಗಮ್ಚೋ ಕುತ್ಕೋ ಇಲ್ಲಿ ಒಂದ್ ನಿಮಿಷ ಕುತ್ಕೊಳ್ಳ ಇಲ್ಲಿ ಹಿಡ್ಕಲ್ಲ ಬುಕ್ಕ ಹೇಳು ABC ಕೈ ತೆಗಿಲ್ಲ ABC ಟಂಬಲ್ ಡೌನ್ ಡಿ ಹೇಳು ABC ಟಂಬಲ್ ಡೌನ್ ಡಿ ಬಾಯ್ಲಿ ನೀನ್ ಹೇಳಿ ಬಾಯ್ಲಿ ಮುಂದಪ್ಪ ಹೇಳೀಗ ಹೇಳ್ಕೊಡ್ತೀನಿ ಹೇಳು ABC ABC tumble down D the cats in the cupboard and cannot see me ಹೇಳೀಗ ABC ಕೆಲ್ಸನೇ ಮುಗ್ದಿಲ್ಲ ಇನ್ನು ಸ್ನಾನನೂ ಮಾಡಿಲ್ಲ ಹಂಗೆ ನಿಂತೈತೆ ಇವಾಗ ಹೋಗಿ ಕೇಕ್ ತಗೊಬರ್ಬೇಕು ಬನ್ನಿ ಗೈಸ್ ಹೋಗೋಣ ತಗೊಬರೋಣ ಜಸ್ಟು ಇವಾಗಿನ ಕೇಕ್ ತಗೊಬಂದಿನಿ ಒಳಗೆ ನಮ್ಮ ಅಕ್ಕ ಐತೆ ಇವಾಗ ನಾನು ಕೇಕ್ ತಗೊಂಡು ಹೋಗ್ತಾಯಿದ್ರೆ ನಾನು ಮಾಡ್ತಾ ಇರೋದೆಲ್ಲ ಗೊತ್ತಾಗ್ಬಿಡ್ತದೆ ಅದಕ್ಕೆ ನಮ್ಮ ಅಕ್ಕ ಈಗ ಇನ್ನೂ ಸ್ನಾನಕ್ಕೆ ಹೋಗಿಲ್ವಲ್ಲ ಆಮೇಲೆ ಒಳಗಡೆ ಹೋದ್ಮೇಲೆ ತಗೊಂಡೋಗಿ ಫ್ರಿಡ್ಜಿಗೆ ಅಷ್ಟೇ ಅಕ್ಕ ಅಲ್ಲಿ ಅದು ಜನ ರಚ್ಚು ಗೌಡಿಗೆರೆ ಜನ ಇವತ್ತು ಯಾವಾರ ಏನ್ ಮ್ಯಾಲೆ ಅದಿಕಳಕ್ ಬರ್ತಾರೆ ಅದಿಕ ಬಿಡೋರು ಎದಕ್ಕೆ ಬಂದೆ ಸ್ನಾನಕ್ಕೆ ಹೋಗಿ ಬರಕ್ಕ ವಾ ನಮಗೆ ತಲೆ ಹೋಗುತ್ತದೆ ಕಂಟ್ರೋಲ್ ಪುಣ್ಯ ಕಂಟ್ರೋಲ್ ಮಾಡ್ತಾವಲ್ಲಕ್ಕ ಒಡ್ಡಾಡ್ಕೊಂಡು ಎಲ್ಲಾನ ಹಿಂಗ ಅನ್ಯಾಯ ಆಡ್ಬಾರ್ದು ಇವತ್ತು ಯಾವತ್ತ ಕೆಲಸ ಮಾಡಿದ್ರು ನೋಡಿ ಇವತ್ತೆಲ್ಲ ಮಾಡ್ತಾವ್ನಿ ಇಲ್ಲಿ ಕೆಳಗಡೆ ಕಾಣಿಸ್ತೈತಲ್ಲ ಇದು ನಮ್ಮ ಅಪ್ಪಾಜಿ ಔಟ್ಫಿಟ್ಟು ಇದು ನಮ್ಮ ಅಕ್ಕನ ಔಟ್ಫಿಟ್ಟು ನಮ್ಮ ಅಪ್ಪಾಜಿ ಸ್ವಲ್ಪ ಜುಬ್ಬ ಸ್ವಲ್ಪ ಸುಕ್ಕಾಗ್ಬಿಟ್ಟೈತೆ ಅದನ್ನ ಇವಾಗ ಐರನ್ ಮಾಡಿರ್ತೀನಿ ಆಮೇಲೆ ನಮ್ಮ ಅಪ್ಪಾಜಿ ಬಂದಮೇಲೆ ಇಬ್ಬರನ್ನ ರೆಡಿ ಮಾಡಿ ನಿಲ್ಸ್ಬಿಟ್ಟು ಏನೋ ಮಾಡ್ಬಿಟ್ಟು ಕೈ ಮುಗಿದ್ಬಿಡ್ತೀನಿ ಕಣಪ್ಪ ನೋಡಿ ನಮ್ಮ ಅಕ್ಕ ನಮ್ಮ ಅಪ್ಪಾಜಿ ಈಗ ಈ ಬಟ್ಟೆ ಇಟ್ಕೊಂಡು ಫುಲ್ಲು ಸಖತ್ತಾಗಿ ರೆಡಿ ಮಾಡಬೇಕು ನಮ್ಮ ಅಪ್ಪಾಜಿ ಬಂದ ತಕ್ಷಣ ಪಂಚನ ಜುಬ್ಬನ ನಮ್ಮ ಅಪ್ಪಾಜಿಗೆ ಕೊಡ್ತೀನಿ ಸೀರೆ ನಮ್ಮ ಅಕ್ಕನಿಗೆ ಕೊಡ್ತೀನಿ ಇಬ್ರಿಗೂ ಕೊಟ್ಬಿಟ್ಟು ರೆಡಿ ಆದಮೇಲೆ ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ನೋಡಬೇಕು ರಿಯಾಕ್ಷನ್ ಕೊಡ್ತಾರೆ ಅಂತ ಸಣ್ಣದು ಚಿಕ್ಕದು ಕೇಕ್ ತಂದಿರೋದು ಒಂದು ಅರ್ಧ kg ಐತೇನೋ ಅಷ್ಟೇ ಜಾಸ್ತಿ ತರೋಕ್ಕೆ ಹೋಗಿಲ್ಲ ಯಾಕಂದ್ರೆ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಜಾಸ್ತಿ ಯಾರಿಗೂ ಹೇಳೋಕ್ಕೂ ಹೋಗಿಲ್ಲ ಬರೀ ನಾನು ನಮ್ಮ ಅಪ್ಪಾಜಿ ನಮ್ಮ ಅಕ್ಕ ಅಷ್ಟೇ 3 ಜನ ನಮ್ಮ ಅವ್ವಾರನ್ನ ಕರೆದೆ ಅದು ಫಿಕ್ಸ್ ಆಯಿತು ಅವ್ರು ಬರೋಲ್ಲ ಅಂತ ನಮ್ಮ ಅವ್ವ ಫುಲ್ಲು ರಾಂಗ್ ಆಗಿಬಿಡ್ತು ಬಲವಂತ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಸರಿ ಅಂತ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ಟೆ ಮನೆಗೆ ಕಟ್ ಮಾಡಾದ್ಮೇಲೆ ತಗೋಗಿ ಅಪ್ಪರ ಮನೆಗೆ ಕೊಡಬೇಕು ಅವ್ರು ಬರೋಲ್ಲ ಈಗ ಕಟ್ ಮಾಡಿಸ್ಬೇಕಾದ್ರೆ ಬರೋಲ್ಲ ಅವರು ಅಲ್ಲಿಗೆ ತಗೋಗಿ ಕೊಡ್ಬೇಕು ಗೈಸ್ ಅಷ್ಟೇ ಈಗ ಅವ್ರು ಬಂದ್ಮೇಲೆ ನೋಡೋಣ ಟೈಮ್ ಆಗ್ಬಿಡ್ತಾರೆ ಅಲ್ಲಿ 6:30 ಆಗೋಯಿತು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ಜೋರ ಸೆಲೆಬ್ರೇಷನ್ಗೆ ಏನು ಡೆಕೋರೇಟ್ ಮಾಡೋಷ್ಟು ತಾಳ್ಮೆನೂ ನನಗಿಲ್ಲ ಟೈಮೂ ಇಲ್ಲ ಅದಕ್ಕೆ ಮನೆ ಮಗ್ಳಲ್ಲಿ ಬಿಟ್ಟಿರೋ ಕಣಗ್ಲು ಹೂವನ್ನೇ ಕಿತ್ಕೊಂಡು ಸುಮ್ಮನೆ ಹಂಗೆ ಸುಮಾರಾಗಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಅಷ್ಟೇ ಇರೋದ್ರಲ್ಲಿ ಏನಂತಾರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ ಮನೆಯಲ್ಲಿರೋ ವಿಡಿಯೋದಲ್ಲೇ ಕಣಗ್ಲು ಹೂದಲ್ಲಿ ನನ್ನ ಕೈಲಿ ಆದಷ್ಟು ನನ್ನ ಕೈಲಿ ಆಗಿದ್ದೆ ಇಷ್ಟು ಸುಮಾರಾಗಿ ಮಾಡಿದ್ದೀನಿ ಆಲಿಸ್ ಓಕೆ ಓಕೆ ಓದಿ ಈಗ ನೀನು
ಇಲ್ಲೇ ಕಣೆ ವಿಡಿಯೋ ಮಾಡಿ ಆ ಕಡೆ ನಮ್ಮ ಅಪ್ಪಾಜಿ ರೆಡಿ ಆಯ್ತು, ನಮ್ಮ ಅಕ್ಕ ಬಾಕಿ. ಹೆಂಗೆ ಮುಡ್ಸಪ್ಪಾಜಿ ಹೆಂಗೆಯಾ? ಯಾಕೆ ಹೋಗಿ ಮುಡ್ಸಿಸ್ಕೊಂಡೆ ಇಲ್ಲ ನೀನು? ಕೂತ್ಕೋ. ಆಮೇಲೆ ಫೋಟೋ ತೆಗಿತೀನಿ, ಕೇಕ್ ಕಟ್ ಮಾಡಗಂಟ ಇರು. ಕೂತ್ಕೊಂಡೆ ಕಟ್ ಬತ್ತಾದೆ. ಓ ಪಾಪ ನಮ್ಮ ಅಣ್ಣ ಬಾಡಿಗೆ ಹೋಗೋರು ಎಲ್ಲಿ ಬಂದ್ರು ಮಾಡಗವಳಿ. ಇಲ್ಲ ಇವನ ಹುಡುಗಿ ಹೊಸಗೆ ಆಗ್ತಾ ಮಾಡ್ಸಿದ್ದ ಯಾವ ಕೈ ಆಟ ಕೊಡ್ತಾರ ಮಗನಿಂದ ಆಗೋಯ್ತಾ ಅಲ್ಲಿ ನಾಚ್ಕತ್ತಂದವ ಅಕ್ಕ ಹಿಡ್ಕೊಳಂಗ 24 ವರ್ಷ ಆಯ್ತು ಕಣ. ನಾನ್ ತಿನ್ನಿಸ್ತೀನಿ ಬಿಡು. ಇಬ್ರು ತಿನ್ಸಿ ಆಯ್ತು. ನಗುವು ಅಳುವು ಏನಿರಲಿ ನಿನ್ನ ಜೊತೆ ಇರುವೆ ಬಿಟ್ಟು ಬಿಡದ ಕೋರಿಕೆಯ ಬಿಡವೇ ತೀರಿಸುವೆ ಮೊದಲ ಮಾತು ಮೃದುಲ ನಡಿಗೆ ಹುಸಿಯ ಕೋಪ ನಿನ್ನ ಗುರುತು ಸಿರಾಗಿರುವೆ ಜೋಜೋ ಗಾಳಿ ಜೋಜೋ ನಾನು ನಿನ್ನಡಿಯಾಳು ನಿನ್ನ ಪಾದದ ಧೂಳು ನನ್ನ ಮಡಿಲು ನನ್ನ ಹೆಗಲು ಮಗ. ಕೊನೆಗೂ ನಮ್ಮವ್ವ ನಮ್ಮಪ್ಪ ಬರಲಿಲ್ಲ, ತಗೊಂಡೋಯ್ತಾ ಇದ್ದೀನಿ. ನಮ್ಮ ಅವ್ವಂದೇ ಏನೋ ಹಠ ಅಂತಾರಲ್ಲ ಹಂಗೆ ಆಗೋಯ್ತು. ತಗೊಂಡೋಯ್ತಾ ಇದ್ದೀನಿ, ಕೊಟ್ಟು ಬರಬೇಕು ಅಷ್ಟೇ. ಬರ್ರಿ ಹೋಗೋಣ. ಕೊನೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಏನಾದರೂ ವಿಡಿಯೋದಲ್ಲಿ ಅಕಸ್ಮಾತ್ ಫಸ್ಟ್ ವಿಡಿಯೋ ಆಗಿದ್ರಿಂದ ಏನಾದರೂ ಸ್ವಲ್ಪ ತಪ್ಪಾಗಿದ್ರೆ ಕ್ಷಮಿಸಿ, ಹೊಟ್ಟೆಗೆ ಹಾಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹಿಂಗೆ ಇರಲಿ. ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ ಅಂತ ಭಾವಿಸ್ತಾ ಇಂತಿ ನಾನು ನಿಮ್ಮ ಪುಣ್ಯ CP ವ್ಲಾಗ್ಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.